ತನ್ವಿ, ಏ ತನ್ವಿ, ತನ್ವಿ. ಅಕ್ಕ, ಏನಕ್ಕ? ಏನು ಮಾಡ್ತಾ ಇದ್ದೆ? ಅದು ಚಪಾತಿ ಮಾಡೋಣ ಅಂತೇಳಿ ಇಟ್ಟು ಕಳ್ಸಿದ್ದೀನಿ. ಚಪಾತಿ ಇವಾಗ ಲಟ್ಟಿಸ್ಬಿಟ್ಟು ಬೇಯಿಸ್ಬೇಕು. ಅದಕ್ಕೇನೆ ನೀವು ಬೇಯಿಸ್ತೀರಾ? ನಾನು ಉಜ್ಕೊಡ್ತೀನಿ. ಇಲ್ಲಮ್ಮ, ನನಗೆ ಬೇಯಿಸೋಕ್ಕಂತೂ ಆಗಲ್ಲ. ನಾನು ಸ್ನಾನ ಮಾಡ್ತೀನಿ. ನೀರು ಕಾಸಿದೆಯಾ? ಹಾಂ, ಕಾಸಿದ್ದೀನಿ. ನಾನು ಚಪಾತಿ ಬೇಯಿಸ್ತೀನಿ. ನೀವು ಸ್ನಾನ ಮಾಡ್ಕೊಂಡು ಬನ್ನಿ, ಬಂದು ತಿನ್ನಿರಂತೆ. ಸರಿ ಆಯ್ತು, ನಾನು ಸ್ನಾನಕ್ಕೆ ಹೋಗ್ತೀನಿ. ಹಂಗೆ ಉಜ್ಜುತ್ತಾ ಇರು. ಬಂದಿದ ತಕ್ಷಣ ಬಿಸಿ ಬಿಸಿ ಬೇಯಿಸ್ಕೊಂಡು ಕೊಡು. ಬೇಯಿಸ್ಬಿಟ್ರೆ ಅವು ತಿನ್ನೋಕ್ಕಾಗಲ್ಲ. ಚಪಾತಿನ ಬಿಸಿ ಬಿಸಿ ಚಪಾತಿ ಹಂಚಿನ ಮ್ಯಾಗ್ಲಿಂದನ ತೆಗೆದು ಸೀದಾ ತಟ್ಟೆಗೆ ಹಾಕೋಣಂಗಿರ್ಬೇಕು ಚಪಾತಿನ. ಸರಿನಾ? ನೀನು ಬೇಯಿಸಿ ಇಟ್ಬೇಡ, ಉಜ್ಜು ಬಿಡು, ಎಲ್ಲ ಉಜ್ಜು, ಆಮೇಲೆ ಬೇಯಿಸುವಂತೆ. ಸರಿ ಆಯ್ತಕ್ಕ. ನೀವು ಸ್ನಾನ ಮಾಡ್ಕೊಂಬಂದು ಬಟ್ಟೆ ಟವಲ್ಲು ಎಲ್ಲ ತೆಕ್ಕೊಂಡು ಕೊಡು. ಸರಿನಾ? ನಾನು ಹೋಗಿರ್ತೀನಿ, ಎಲ್ಲ ತಗೊಂಬರ್ಬೇಕು. ನಾನು ಹೇಳಲಿಲ್ವ ಆವಾಗಲೇ ನಾನು ಸ್ನಾನಕ್ಕೆ ಹೋಗ್ತೀನಿ ಅಂತ? ನಾನು ಸ್ನಾನಕ್ಕೆ ಹೋಗ್ತೀನಿ ಅಂತ ಹೇಳಿದ ತಕ್ಷಣ ನೀನು ಟವಲ್ಲು ಬಟ್ಟೆ ಎಲ್ಲ ತೆಗೆದುಬಿಟ್ಟು ಬಸ್ಲು ಮನೆಗೆ ಹಾಕಬೇಕು. ಪ್ರತಿಯೊಂದು ರೆಡಿ ಮಾಡಬೇಕು. ಶಾಂಪು ಎಲ್ಲ ಇದ್ದಾವೆ ನೋಡಿ. ಯಾಕಂದರೆ ನಾನು ಈ ಮನೆ ಯಜಮಾನಿ. ನಾನೆಲ್ಲ ಜವಾಬ್ದಾರಿ ಎಲ್ಲ ತೊಗೊಂಡಿರ್ತೀನಲ್ಲ, ನೀನೆಲ್ಲ ನೋಡ್ಕೋಬೇಕು ಈ ಮನೆಯಾಗ. ನೀನು ನನ್ನ ಹಿಂಗೆಲ್ಲ ನೋಡ್ಕೊಂಡ್ರೆ ಮುಂದೆ ನಿನ್ಗಿನ್ನೂ ಒಳ್ಳೇದಾಗುತ್ತೆ. ಚಪಾತಿ ಮಾಡ್ತಿದ್ನ, ಅದಕ್ಕೆ ತೆಗ್ದಾಕಕ್ಕಾಗಲಿಲ್ಲ. ಅಲ್ಲೇ ಇದ್ದಾವೆ, ತಗೊಂಡು ಹೋಗ್ಬಿಡಿ. ಅಲ್ಲಿದ್ದಾವೆ ನಿಮ್ಮ ಬಟ್ಟೆ, ತಗೊಳ್ರಿ ಪ್ಲೀಸ್. ಯಾಕಂದರೆ ನಾನಿನ್ನೂ ಚಪಾತಿ ಹೊಸ್ಬಿಟ್ಟು ಇನ್ನೂ ಅದೆಲ್ಲ ರೆಡಿ ಮಾಡಬೇಕಲ್ಲ, ಅದಕ್ಕೆ ಇನ್ನೂ ತುಂಬ ಕೆಲಸ ಐತೆ, ಅದಕ್ಕಾಗಿ. ಸರಿ ಆಯ್ತು, ಹೇಳು, ಬೇಗ ಹೊಸ್ಬಿಡು. ಪಲ್ಯ ರೆಡಿ ಆಗೈತಾ? ಅಕ್ಕ, ಬೀಟ್ರೂಟ್ ಪಲ್ಯ ಮಾಡಿದ್ದೀನಿ. ಸರಿ, ಹಾಗಾದರೆ ಸ್ನಾನ ಮಾಡ್ಕೊ ಬರ್ತೀನಿ ಬೇಗ ಹೋಗ್ಬಿಟ್ಟು. ಶಾಂಪೆಲ್ಲ ಇದಾವೆ ತಾನೇ? ಮೊನ್ನೆ ರೇಷನ್ ತಗೊಂಡ್ಬಂದಿದ್ರಲ್ಲ, ಅದರಲ್ಲೇ ಇದ್ವಲ್ಲ, ಅಲ್ಲಿಗೆ ಇಟ್ಟಿದ್ದೀನಿ. ಸೋಪು ಶಾಂಪು ಎಲ್ಲ ಅಲ್ಲೇ ಇದೆ. ಏನಿಲ್ಲ, ಬೆನ್ನು ಒರೆಸ್ಬೇಕಂತಂದರೆ ಕರೀರಿ, ಬಂದು ಒರೆಸ್ತೀನಿ. ಸರಿ ಸರಿ ಆಯಿತು, ಕೂಗ್ತೀನಿ, ಬೇಗ ಬಾ. ನಿಜವಾಗ್ಲೂ ಯಮ್ಮನ್ ನೋಡ್ಬಿಟ್ರೆ ನನಗೆ ಅಷ್ಟಿಷ್ಟು ಸಿಟ್ಟು ಬರೋದಿಲ್ಲ. ನನಗೆ ಏನು ಮಾಡೋಣಪ್ಪ ಅನಿಸುತ್ತೆ. ಯಾಕೋ ನೆನ್ನೆ ಇವತ್ತು ಸಖತ್ತು ಒಂಥರ ಇದು ಮಾಡ್ತೈತೆ. ನನಗೆ ಸಖತ್ತು ಸಿಟ್ಟು ಬರ್ತೈತೆ. ಮಾತಾಡಬಾರ್ದು ಅಂತ ಇದೀನಿ ಅಷ್ಟೇ. ಅವಳ ಕೈಲಾಗುತ್ತೆ ಎಲ್ಲ ಮಾಡಿ ಮುಂದಕ್ಕಿಡೋದಕ್ಕೆ. ಯಮ್ಮನಿಗೆ ಚಪಾತಿ ಬೇಯಿಸಿದ ತಕ್ಷಣ ತಟ್ಟೆಗೆ ಹಾಕ್ಕೊಟ್ಬಿಡ್ಬೇಕಂತಿತ್ತು. ಹೋಗಿ ಇವಳನ್ನೆಲ್ಲ ನಾವು ಮನೆಗೆ ಬಿಟ್ಕೊಂಡು ಇದು ಮಾಡ್ಕೊಂಡವಪ್ಪ ಅನ್ನಿಸ್ತೈತೆ. ಏನು ಹಂಗೇನೆ ಯಪ್ಪ ನೀರು ಕಾಸಿ ಬಟ್ಟೆನೂ ತೆಗ್ದಾಕ್ಬೇಕಂದ್ರೆ ಹೆಂಗಾಗುತ್ತೆ? ಓದ್ಲು ಅನ್ಸುತ್ತೆ. ತೊಲಗೆ ಸಾಕತ್ಲಾಗೆ ಒಂದು ಗಂಟೆ ಸೀದಾ ಆಗುತ್ತೆ. ಇವಳಿನೂ ಸ್ನಾನ ಮಾಡ್ಕೊಂಡು ಈ ಅಮ್ಮ ಬರೋ ಅಷ್ಟೊತ್ತಿಗೆ ಹೋಗು. ಸವಾಸ ಅಲ್ಲ ಈ ಅಮ್ಮಂದು. ಯಾಕಂದ್ರೆ ಈ ಅಮ್ಮನ ಸವಾಸ ಮಾಡ್ಕೊಂಡು ನನ್ನ ಗಂಡ ಆರಾಮಾಗಿರ್ಬೋದಾಯ್ತು ಅಂತ ಅನ್ನಿಸ್ತೈತೆ. ಏನು ಮಾಡೋದು, ಮಾತಾಡಿದ್ರೆ ಸುಮ್ಮನೆ ಸಾದ್ರೆ ಆಗ್ತೀವಿ, ಜಗಳ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಸುಮ್ಮನೆ ಆಗ್ಬೇಕಷ್ಟೇ. ನನಗಂತೂ ತುಂಬ ಬೇಜಾರಾಗ್ತಾಯಿತ್ತು. ಅದು ಯಾರಿಗೆ ಬೇಕು? ಇನ್ನೇನು ಒಂದು ಕಾಫಿ ಕುಡ್ದಿರೋ ಲೋಟನೂ ತೆಗ್ದಿಡಲ್ಲ. ಮಲ್ಕೊಂಡಿರೋ ಸಮೇತ ನಾನೇ ಮಡ್ಚಾಕ್ಬೇಕು ಈ ಮುಂದೆ ಅಂತಂದರೆ ಅದು ಹೆಂಗೆ ಸರಿ ಹೋಗುತ್ತೆ? ಏನೋ ಒಂದು ಕೆಲಸಗಳು ಮಾಡಿದ್ರಲ್ವೇ, ಏನೋ ಒಂದು ಮಾಡಬೇಕಪ್ಪ. ಅವರು ನಮ್ಗೆ ಏನೋ ಒಂದು ಮಾಡಿದ್ರೇನೆ ನಾವು ಏನಾದರೂ ಒಂದು ಮಾಡೋದಕ್ಕೆ ಚೆನ್ನಾಗಿರುತ್ತಪ್ಪ. ಇವ್ರೇನು ಕೆಲಸ ಮಾಡಲಿಲ್ಲ ಅಂತಂದರೆ ನಮಗೆ ಎಷ್ಟು ಬೇಜಾರಾಗುತ್ತೆ ಹೇಳು. ಯಾರೇ ಆಗಲಿ ನಾವೊಂದು ಸಹಾಯ ಅವ್ರೊಂದು ಮಾಡಿದ್ರೆ ನಾವೊಂದು ಮಾಡ್ಬೋದು ಅಂತ ಅನಿಸುತ್ತೆ. ಈ ಅಮ್ಮನಿಗೆ ಎಲ್ಲ ನೀರು, ಪ್ರತಿಯೊಂದು ನೀರು ಕಾಯಿಸೋದು ಎಲ್ಲ ಮಾಡ್ಕೊಂಡು ಕೊಡ್ಬೇಕು. ದಿನ ಬಿಟ್ಟು ದಿನ ಸ್ನಾನ. ಅಯ್ಯೋ, ಈ ಅಮ್ಮನ ಸವಾಸ. ಅದ್ರಾಗಂತೂ ಇವಾಗಿದ್ದು ನಾನು ಈ ಮನೆಗೆ ಯಜಮಾನಿ ಅನ್ನೋದು ಬಂದ್ಬಿಟ್ಟೈತೆ. ನಾವಿಬ್ರು ಈ ಅಮ್ಮ ಹೇಳ್ದಂಗೆ ಕೇಳಬೇಕು. ಎಲ್ಲ ಹಿಂಗಾಗ್ತಾಯಿತ್ತು ಕತೆ. ಇಬ್ಬರಳು ಗಂಡ ಹೆಂಡತಿ ಹೆಂಗಿರ್ಬೋದಾಗಿತ್ತು. ಹೋಗು. ನನಗಂತೂ ಯಾಕಂದ್ರೆ ಯಮ್ಮ ನಮ್ಮ ಮನೆಗೆ ಬಂದ್ಲು ಅಂತ ಅನ್ನಿಸ್ತೈತೆ. ಆಗ್ತಾನೆ. ಏನಾಯ್ತು? ಯಾಕೆ ಏನಾಯ್ತು ಅಂತ ಕೇಳ್ತೀಯ? ಪ್ರತಿಯೊಂದು ನಿಮ್ಮ ಅಕ್ಕನಿಗೆಲ್ಲ ನಾನೇ ಪೆನ್ ಗಳಿಸ್ಬೇಕು. ಸಿಟ್ಟೆ ಬತ್ತೈತೆ. ಹೋಗು, ನನಗಂತೂ ಸಾಕಾಗ್ಬಿಟ್ಟೈತಿ. ಯಾಕನ ಬಂದು ನಮ್ಮ ಮನೆಯಾಗ ಇದ್ದಾಳಪ್ಪ ನಿಮ್ಮ ಅಕ್ಕ ಅನ್ಸುತ್ತೆ. ನಾವು ಹೆಂಗೋ ಗಂಡ ಹೆಂಡತಿ ಇಬ್ಬರಾಳು ಒಂದಿಷ್ಟು ಏನೋ ಒಂದಿಷ್ಟು ಹೆಚ್ಚು ಕಡಿಮೆ ಏನು ಬೇಕು ಅದನ್ನ ಮಾಡ್ಕೊಂಡು ತಿನ್ಕೊಂಡು ಚೆನ್ನಾಗಿರ್ಬೋದಾಗಿತ್ತು. ಈ ಅಮ್ಮ ಹಂಗಲ್ಲ. ಅಯ್ಯಮ್ಮಂಗೆ ಏನು ಇಷ್ಟ ಆಗುತ್ತೋ ನಾವು ಅದನ್ನೇ ಮಾಡಬೇಕು. ಬೆಳಗ್ಗೆ ಟೈಮು ಡೈಲಿ ತಿಂಡಿ ಮಾಡಬೇಕು ಅಯ್ಯಮ್ಮನಿಗೆ. ಅಯ್ಯೋ, ನೋಡ್ಬೇಕು ಅಯ್ಯಮ್ಮಂದು ಅವತಾರಗಳನ್ನ. ಬೆಳಗ್ಗೆ ಟೈಮ್ ಡೈಲಿ ತಿಂಡಿ ಮಾಡ್ಬೇಕಂತೆ. ಅಯ್ಯಮ್ಮ ಹೇಳ್ದಂಗೆ ಕೇಳ್ಬೇಕು. ಅಯ್ಯಮ್ಮ ಏನು ಹೇಳ್ತಾಳೋ ತಿಂಡಿ ಅದನ್ನೇ ಮಾಡಬೇಕು. ಏನು ಸಾಂಬಾರು ಹೇಳ್ತಾಳೋ ಅದನ್ನೇ ಮಾಡಬೇಕು. ಅಯ್ಯೋ, ಒಂದಿನ ಸಾಂಬಾರು ನಾಳೆ ಹೆಚ್ಚಾದರೆ ಅದನ್ನು ತಿನ್ನಲ್ಲ. ಡೈಲಿ ಬಿಸಿ ಸಾರು ಮಾಡು ತಂಗ್ಳು ಸಾರು ನಾನು ಉಣ್ಣಲ್ಲ. ಅಯ್ಯೋ, ನಾವಿಬ್ರಿಗೆ ಹಂಗೆ ಆಗದಪ್ಪ. ನಿಮ್ಮ ಅಕ್ಕನ ಕತೆ ಬೋಲು ಇದಪ್ಪ ಸ್ವಾಮಿ. ನಿಮ್ಮ ಅಕ್ಕನ ಸವಾಸ ಅಲ್ಲ, ಯಾಕಾದ್ರೂ ಕರ್ಕೊಂಬಂದ್ವೋ ಏನೋ ಅಂತ ಅನ್ನಿಸ್ತೈತೆ ನನಗೆ. ಬಿಡತ್ಲಾಗ ಹೋಗ್ಲಿ. ಅದಕ್ಕೆ ಆಗ್ತಲ್ಲ ಕಿಡಿಸ್ಕೊಂತ ಏನು ಮಾಡಿದ್ಲು ನಮ್ಮ ಅಕ್ಕ? ಅವಳು ಸ್ವಲ್ಪ ಏನೋ ಹಂಗೇನೆ. ಅವಳು ಯಾವಾಗಲೂ ಅಷ್ಟೇ. ನಾನೇ ಅವಳಿಗೆಲ್ಲ ಕೆಲಸ ಮಾಡ್ಕೊಂಡು ಕೊಡ್ತಿದ್ದೆ. ಅವಳು ಮದುವೆಗಿನ ಮುಂಚೆ ನಾನೇ ಮಾಡ್ಕೊಂಡು ಕೊಡ್ತಿದ್ದೆ. ನಮ್ಮಮ್ಮ ಏನೋ ಹಂಗೆ ಕಣ. ನಮ್ಮಮ್ಮ ಇದ್ದಾಗ
ನಮ್ಮ ಅಕ್ಕ ಹೆಂಗೆ ಹೇಳ್ತಾಳೆ ಹಂಗೆ ಅವಳಿಗೆ ಯಾರಿಗಾನ ಕೆಲಸ ಹೇಳ್ಬೇಕಂದ್ರೆ ಇಷ್ಟ. ಅವಳು ಮಾಡೋಕ್ಕಲ್ಲ ಹಂಗೆ, ನಮ್ಮ ಅಕ್ಕನ ಬುದ್ಧಿನೇ ಹಂಗೆ. ಇನ್ನೇನು ಮಾಡೋಕ್ಕಲ್ಲ ತನ್ವಿ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಸುಮ್ಮನೆ ಆಡ್ಕೊಬಿಡ್ತಾರೆ. ನಿನ್ಗಾಗಲಿ ಜನ ಇಲ್ಲೆಲ್ಲ ಎಷ್ಟು ಆಡ್ಕೊಂತಾರೆ ಗೊತ್ತಾ? ಅದಕ್ಕೋಸ್ಕರ ನೀನು ಜಗಳ ಮಾಡ್ಕೊಂಬಕ್ಕೆ ಹೋಗ್ಬೇಡ, ಅನುಸರಿಸ್ಕೊಂಡು ಹೋಗ್ಬೇಕು. ನೀನು ಅನುಸರಿಸ್ಬೇಕು. ಯಾವುದೊಂದು ವಿಚಾರದಾಗೆ ಆಗಲಿ. ಇವಾಗ ನೀನೆಲ್ಲನ ಎಲ್ಲರ ಇದಕ್ಕೂ ಮದುವೆ ಆಗಿದೆಯಾ ಎಲ್ಲರ ಮೇಲೆ ಇದಕ್ಕೆ ನನ್ನ ಮತ್ತೆ ಎಲ್ಲರೂ ನಿನ್ನ ಸದ್ರೆ ತಗೊಬಿಡ್ತಾರೆ ಏನಾದರೂ ಮಾತಾಡೋದು. ಸುಮ್ಮನೆ ಸಣ್ಣ ಪುಟ್ಟಕ್ಕೆಲ್ಲ ಇದು ಮಾಡ್ಕೊಂಬಕ್ಕೆ ಹೋಗ್ಬಿಡ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗು, ಇನ್ನೇನು ಮಾಡೋಕ್ಕಾಗುತ್ತೆ. ಏನ ಏನೋ ಹೇಳ್ತಾ ಇದ್ದೆ ಹೇಳ್ತಾನ್ವಿ. ಏನಿಲ್ಲ ಕಣಕ, ನನಗಂತೂ ಕೆಲಸ ಮಾಡಿ ಮಾಡಿ ಸಾಕಾಗುತ್ತೆ. ಮನೆಗಳದ್ದು ಕೆಲಸ ಎಷ್ಟು ಮಾಡೋಣಕ್ಕ. ಈ ಹಳೆ ಮನೆಗೆ ಅದಕ್ಕೂ ಮಣ್ಣು ಸುರಿತಾ ಇರುತ್ತೆ. ನಮ್ಮ ಕರಿಯಮ್ಮಕ್ಕ ನೋಡಿದ್ರೆ ನೀನು ಕ್ಲೀನ್ ಮಾಡಲ್ಲ, ಮನೆ ನೀಟಾಗಿ ಇಟ್ಕೊಳ್ಳಲ್ಲ ಅಂತ ಹೇಳಿ ಬಾಯಿಗೆ ಬಂದಂಗೆ ಬೈತೈತೆ. ಅಯ್ಯೋ ಆಗಲ್ಲ ತಗ. ನಿಜ ಆಗಲ್ಲ ಕಣಕ. ನಾವು ಎಷ್ಟು ಕಷ್ಟಪಟ್ಟು ಎಲ್ಲ ಮಾಡಕ್ಕೆ ಹೋಗ್ತೀವಿ, ಮನೆಯಾಗ ಅದು ನೀಟಾಗಿಲ್ಲದ ನಾನು ಏನು ಮಾಡೋಣ, ಮಾಡೋಕ್ಕಾಗಲ್ಲಪ್ಪ. ಅದಕ್ಕೆ ನನ್ನ ಗಂಡು ಒಂದು ಮನೆ ಕಟ್ಟು ಅಂತ ಹೇಳ್ತಿದ್ದೆ. ಆವಕ್ಕ ನೋಡಿದ್ರೆ ಏನೇನು ಮಾಡಲ್ಲ ಕೆಲಸನ. ಮಾಡ್ಬೇಕಪ್ಪ, ತಲಕ ನಾನು ಮಾಡಿದ್ರೆ ಚಂದ ಯಾವುದೋ ಒಂದು ಕೆಲಸನೇ ಆಗಲಿ ಅನುಸರಿಸ್ಕೊಂಡು ಮಾಡಿದ್ರೆ ಒಬ್ರಿಗೊಬ್ರು ಮನೆಯಾಗ್ಲಾರೆ ಆಗಲಿ, ಈಗ ಹೊಲ್ದಗಳು ಬದುಕೇ ಆಗಲಿ ಮನೆಯಾಗ್ಲಾರೆಲ್ಲನ ಒಂದು 3-4 ನಾವು ಒಂದಾಗ್ಬಿಟ್ಟು ಮನೆಯಾಗ್ಲಾರೆ ಆಗಲಿ ಮಾಡಿರೆ ಎಷ್ಟು ದುಡ್ಡು ಉಳಿತಾಯ ಆಗುತ್ತೆ ಗೊತ್ತೇ? ನಿಜವಾಗ್ಲಮ್ಮ ತುಂಬ ಉಳಿತಾಯ ಆಗುತ್ತೆ. ನಾವು ಬಿಡತ್ತ ಏನು ಮಾಡೋದು ಏನು ಎತ್ತ ಅಂತಂದರೆ ಅಲ್ಲಿ ಹೋಟೆಲ್ ಕೂಲರ್ ನಿಕ್ಬೇಕಾಗುತ್ತೆ. ಹಂಗೆ ಮನೆಗಳು ಬದುಕಾಗಲಿ ಯಾವುದೇ ಆಗಲಿ ಅನುಸರಿಸ್ಕೊಂಡು ನಮ್ಮ ಮನೆಯಾಗ್ಲ ಹೊಂದಾಣಿಕೆಯಿಂದ ಮಾಡ್ಕೊಂಡು ಹೋಗ್ಬೇಕು. ಅವಳು ಎಲ್ಲ ಯಾತನ ಒಂದಿಟ್ಟು ಮಾಡ್ಬೇಕಮ್ಮ. ಚಪಾತಿ ಉಜ್ಜುತ್ತಿದ್ದೆ ಕೊಡಮ್ಮ, ನಾನು ಬೇಯಿಸ್ತೀನಿ ಅಂತ ಹೇಳಿ ಚಪಾತಿ ಎಲ್ಲ ಬೇಯಿಸ್ಬಿಟ್ಟು ಸ್ನಾನಕ್ಕೆ ಹೋಗ್ಬೇಕಾ? ಚಪಾತಿ ಉಜ್ಕೊಡ್ತೀನಿ ಬಾರಕ್ಕ ಬೇಯಿಸ ಅಂತಂದರೆ ಇಲ್ಲ, ನಾನು ಬೇಯಿಸೋಕ್ಕಾಗಲ್ಲ. ತಿನ್ನಕ್ಕೆ ಮಾತ್ರ ತಿಂತೀನಿ, ಬೇಸಕ್ಕೆ ಮಾತ್ರ ಆಗಲ್ಲ ಅಂತಾರೆ. ಇದು ಹೆಂಗಾಕ ಸರಿ ಆಗುತ್ತೆ ಹೇಳಕ್ಕ? ಸುಮ್ಮನೆ ಯಾಕೆ ಅನುಸರಿಸ್ಕೋಬೇಕಲ್ಲೇನಕ್ಕ ಅಂತವೆಲ್ಲ ಏನಮ್ಮ? ಅದನ್ನೇ ಇದು ಮಾಡ್ಕೊಂಡ್ರೆ ಅದಕ್ಕೆ ಸಿಟ್ಟು ಮಾಡ್ಕೊಂಡ್ರೆ ಆಗುತ್ತೆ. ಸಣ್ಣ ಪುಟ್ಟಕ್ಕೆಲ್ಲ ಇಲ್ಲೆಲ್ಲ ಇವಾಗ ಎಷ್ಟು ಆಡ್ಕೊಬಿಡ್ತಾರೆ ನೋಡು ಅಕ್ಕ. ಯಾಕಂದ್ರೆ ಇವಾಗ ಆಡ್ಕೊಂತಾರೆ ಜನ. ಆಡ್ಕೊಂಬಾರ ಇದ್ರಿಗೆ ನಾವು ಚೆನ್ನಾಗಿರ್ಬೇಕಕ್ಕ. ಸಣ್ಣ ಪುಟ್ಟವೆಲ್ಲ ಲೆಕ್ಕ ಹಾಕ್ಬಾರ್ದು. ಬಿಡ ಅದೆಲ್ಲ ಏನತ್ತ ಅಂತೇಳಿ ಸುಮ್ಮನೆ ಆಗ್ಬಿಡ್ಬೇಕು. ಸುಮ್ಮನಿರು, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಂತೀಯ? ನಾನೆಲ್ಲ ಹೇಳ್ತೀನಿ, ನೀನೇನು ಮಾತಾಡೋಕ್ಕೋಬೇಡ. ನೀವು ಹೋಗ್ತೀಯಪ್ಪ? ಬರ್ತೀನಿ ತಡೀಲಿ. ಅಯ್ಯಪ್ಪ ನೋಡು, ಆ ಕಡೆಯಿಂದ ಈ ಕಡೆ ಬಾಗ್ಲಗಳಿಂದ ಆ ಕಡೆ ಬಾಗ್ಲಗಳಿಂದ ಹೊಲ್ಟು ಬಿಡ್ತಾನೆ. ನೋಡು, ಈ ಕಡೆ ಬಾಗ್ಲಾಗಸಿ ಇವಾಗ ಎಲ್ಲರೂ ಅದೇ ಹೋಗ್ತಾನೆ ಅಪ್ಪ ಸುತ್ತರಿಯೋಕ್ಕೆ. ಇವಳು ನೋಡಿದ್ರೆ ನಾನು ಸ್ನಾನ ಮಾಡ್ತೀನಿ, ಅಲ್ಲಿಗೆ ಹೋಗ್ತೀನಿ ಇಲ್ಲಿಗೆ ಹೋಗ್ತೀನಿ ಅಂತ ಹೇಳಿ ಬರೀ ನೀರು ಒಯ್ಕೊಂಬಂದು ಸ್ಟೈಲ್ ಮಾಡ್ಕೊಂಡು ಓಡಾಡೋದೇ ಆಗುತ್ತೆ. ನಾವೆಲ್ಲ ಮಾಡಬೇಕು. ಮನೆಯಾಗ ದಿನ ಕಸ ಹೊಡೆದು ನೆಲ ಒರೆಸೋದು ಎಲ್ಲ ಪ್ರತಿಯೊಂದು ಮಾಡಬೇಕು. ತಿಂಡಿ ಅಡುಗೆ ಎಲ್ಲ ನಾವೇ ಮಾಡಬೇಕು. ಎಷ್ಟು ಕಷ್ಟ ಐತೆ ಗೊತ್ತಾ? ಇವತ್ತಿನ ಕಾಲದಾಗೆ ಒಬ್ಬರೇ ಮಾಡ್ಬೇಕಂತಂದರೆ ಮನೆಯಗಳದೆಲ್ಲ ಬಟ್ಟೆ ಬರೀ ಎಲ್ಲ ನಾನೇ ಮಾಡ್ಬೇಕು ಕಣಕ್ಕ. ಸಾಕಾಗ್ಬಿಟ್ಟೈತಿ. ಯಾಕಂದ್ರೆ ಮುಂದೆ ಮನೆಗೆ ಸೇರ್ಕೊಂಡ್ಲ ಇವಳು ಅಂತ ಅನಿಸ್ತೈತಿ. ಹಂಗೆ ಅನ್ಸೋದು, ಮಾಡಿದ್ರೆ ಅವ್ರೊಂದು ಬದುಕು ಮಾಡಿಕೊಟ್ರೆ ನಾವೊಂದು ಮಾಡಿದರೆ ಏನೋ ಬಿಡತ್ತ ಅಂತ ಅನ್ಬೋದು. ಏನೋ ಒಂದು ಬದುಕು ಮಾಡ್ಕೊಡ್ಬೇಕಪ್ಪ. ಅವರು ಏನೋ ಒಂದು ಮಾಡ್ಕೊಂಡು ಕೊಟ್ರೆ ನಮಗೂ ಒಂಥರ ಖುಷಿ ಆಗುತ್ತೆ. ಹೆಂಗ ಬಿಡಪ್ಪ ಏನೋ ಒಂದು ನಮಗೂ ಮಾಡ್ಕೊಂಡು ಕೊಟ್ರು ಅಂತ. ಅವಾಗ ನಮಗೂ ಬೇಜಾರು ಅನ್ಸಲ್ಲ. ಈ ಅಮ್ಮ ನೋಡಿದ್ರೆ ಏನೇನು ಕೆಲಸ ಮಾಡ್ಕೊಂಡು ಕೊಡಲ್ಲ, ಏನಿಲ್ಲ. ಸುಮ್ಮನೆ ಅದು ಮಾಡಿಲ್ಲ ಇದು ಮಾಡಿಲ್ಲ ಹಿಂಗೆ ಹೆಂಗ ಆಡ್ತಿರ್ತಾಳೆ. ಯಾಕನ ಬಂದವಳ ಅತ್ಲಾಗ ತೊಲಗಿದ್ರೆ ಸಾಕಪ್ಪ ಅಂತ ಅನಿಸುತ್ತೆ ನನಗೆ. ಅವ್ಳು ಸವಾಸನೆ ಬೇಡ ಅತ್ಲಾಗ ಎಲ್ಲ ಹಾಳಾಗಿ ಹೋದ್ರೆ ಬೇಡ ಅಂಬುತ್ತೆ ಅನಿಸುತ್ತೆ ನನಗೆ. ಸವಾಸನೆ ಮುಂದೆ ಏನು ಚಪಾತಿ ಕೊಡ್ತೀನಿ ಬೇಸಮ್ಮ ಅಂತಂದ್ರೆ ಇಲ್ಲ ಅಂತಾಳೆ. ನೀನು ಹಂಗೆ ನನಗೆ ಅದು ಮಾಡಿಲ್ಲ ಇದು ಮಾಡಿಲ್ತು ಯಾಕೆ ನಮ್ಮ ಬಂದು ನಮ್ಮ ಮನೆಗೆ ಸೇರ್ಕೊಂಡ್ಲೋ ಏನೋ ಗೊತ್ತಿಲ್ಲ. ಇವಳು ಬಿಡ್ಕೋಬಾರ್ದಾಗಿತ್ತು ನಾನು. ನನಗೆ ಈಗ ಅನ್ನಿಸ್ತಾ ಐತೆ ಇವಳು ಹಿಂಗೆ ಅಲ್ಲನ ಏನು ಎಲ್ಲದಕ್ಕೂ ಅಯ್ಯಮ್ಮ ಹೇಳ್ದಂಗೆ ಕೇಳಬೇಕು. ಪ್ರತಿಯೊಂದಕ್ಕೂ ಯಾವ್ದಕ್ಕೂ ಆಗಲಿ ಅಲ್ಲ ಅಯ್ಯಮ್ಮ ಮುಂದೆನೆ ಯಾವಾಗ ಕೇಳ್ತಾರೆ? ಯಾರು ಕೇಳಲ್ಲ. ಏನು ಹಂಗೆ ಓಹೋ ನಮ್ಮ ಮನೆಯಾಗಿದ್ದಾಗ ನಾವು ಹೇಳ್ದಾಗ ಕೇಳೋರು, ಅಲ್ಲಿ ನಮ್ಮ ಅಜ್ಜಿ ಮನೆಯಾಗಿದ್ದಾಗ ಅವಾಗ. ಇವಾಗ ನಾನೀಗ ಒಂದು ತಮ್ಮನ ಮದುವೆ ಆದಾಗಿಂದ ನನ್ನ ತಮ್ಮನ ಹೆಂಡ್ತಿ ಅಲ್ಲ ಅದಕ್ಕೆ. ಇವಾಗ ನನ್ನ ತಮ್ಮನ ಹೆಂಡ್ತಿ ನಾನು ಹೇಳ್ದಂಗೆ ಕೇಳಬೇಕು ಅಮ್ಮಂಗೆ. ನಾವು ಯಾರು ಹೇಳ್ದಂಗೂ ಕೇಳಲ್ಲ. ಏನಾದಗಳಪ್ಪ ಜಗಳ ಆಡಿದ್ರೆ ಅಕ್ಕಪಕ್ಕ ಸದ್ರೆ ಹಾಕ್ತೀವಿ, ಎಲ್ಲ ಆಡ್ಕೊಂತಾರೆ ಜನ ಅಂತ ಸುಮ್ಮನಿದ್ದೀನಿ ಅಷ್ಟೇ. ಇಲ್ಲಾಂದರೆ ನಾನೇನೇನು ಸುಮ್ಮನೆ ಇರ್ತಾ ಇರಲಿಲ್ಲ, ಬಾಯಿಗೆ ಬಂದಂಗೆ ಬೈದು ಬಿಡ್ತಿದ್ದೆ. ಏನು ನಾನು ಮುಲಾಜ್ ಕೇಳ್ತಾ ಇರಲಿಲ್ಲ, ಸರಿಯಾಗಿ ಒಂದು ಬಿಸಿ ಹಾಕ್ಬಿಡ್ತಿದ್ದೆ. ಗೊತ್ತಾಗಲ್ಲ ನಿನಗೆ ಹಿಂಗೆ ಮಾತಾಡೋದು ಅಂತ. ಏನೇನು ಬದುಕು ಮಾಡಲ್ಲ, ಬರೀ ಸುತ್ತರಿತಾಳೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿ ಬರೀ ಮೇಕಪ್ ಮಾಡ್ಕೊಂಡು ನೀರು ಹೊಯ್ಕೊಂಡು. ಬೇಡತ್ತ ಹೋಗ್ಲಿ, ನೀನು ಮಾಡೋಕ್ಕಾಗುತ್ತಮ್ಮ. ಕರ್ಕೊಂಬಂದಿದ್ರೆ ನೀವೇ ನೋಡ್ಕೋಬೇಕು. ಇವಾಗ ನೋಡಿದ್ರೆ ಇವಾಗ ಹಿಂಗೆ ಆಗ್ಬಿಟ್ಟೈತೆ. ನಾವು ನೋಡಿದ್ರೆ ಬೇರೆ ಮದುವೆ ಆಗ್ಯವನಿಗೆ ಗಂಡ ಗೋಪಿ. ಏನು ಮಾಡೋಕ್ಕಾಗುತ್ತೆ ಹೇಳು? ಓಡಾಡಲ್ಲ ಹೇಳು. ಈ ಅಮ್ಮ ನಾನು ಒಳ್ಳೇದು ಅಂದ್ಕೊಂಡಿದ್ದೆ. ನನಗೆ 2-3 ದಿನ ಅಂತೂ ಭಾಳ ಬೇಜಾರಾಗ್ಬಿಟ್ಟೈತೆ. ಎಷ್ಟು ಇದು ಮಾಡುತ್ತೆ. ಏನು ಸಾರು ಮಾಡಿದ್ಯಾ, ಏನು ತಿಂಡಿ ಮಾಡಿದ್ಯಾ, ನನಗೆ ಅದು ಬೇಡ ಇದು ಬೇಡ. ಅಯ್ಯೋ ತಲೆ ಕೆಡಿಸ್ತೈತೆ. ಹಂಗೆ ತಲೆ ಕೆಡಿಸ್ಬಿಟ್ರೆ ಎಷ್ಟು ಬೇಜಾರಾಗುತ್ತೆ ಅಂದರೆ ನಿಜವಾಗ್ಲೂ ಅಷ್ಟು ಬೇಜಾರಾಗುತ್ತೆ ಕಣಕ್ಕ. ಹೋಗು ಇವ್ರನ್ನ ಯಾಕಾರ ಕರ್ಕೊಂಬಂದು ಇಕ್ಕಣು ಅಂತ ಅನ್ನಿಸ್ತೈತೆ ನನಗೆ.
ನೋಡೋರಲ್ಲ ವೀಕ್ಷಕರೇ, ಯಾಕಾದ್ರೂ ಇವಳನ್ನ ಕರ್ಕೊಂಬಂದು ಮನೆಯಾಗ ಇಟ್ಕೊಂಡಿದ್ದೀನೋ ಈ ಕರಿಯಮ್ಮನ ಯಾಕೆ ನಮ್ಮ ಮನೆಯಾಗ ಬಿಡ್ಕೊಂಡು ಅಂತ ಅನ್ನಿಸ್ತೈತೆ. ಇಲ್ಲದೆಲ್ಲ ಅಧಿಕಾರ ಚೈಲಾಸ ಹಾಕ್ಬತ್ತಾಳೆ, ಇಲ್ಲದೆಲ್ಲ ಹೇಳ್ತಾಳೆ, ಎಲ್ಲ ಪ್ರತಿಯೊಂದು ನಮ್ಮನ್ನ ಏನು ಒಂಥರ ಇದು ಮಾಡ್ತಾಳೆ. ಅವಳೇ ನನಗೆ ನನ್ನ ಮನೆ ಯಜಮಾನಿ, ನಾನು ಹೇಳ್ದಂಗೆ ಕೇಳಬೇಕು ನೀನು ಅನ್ನೋ ಥರ ಇದು ಮಾಡ್ತಾ ಇದ್ದಾಳೆ. ನಾನು ಅದಕ್ಕೆ ಇವಳು ಹೇಳ್ದಂಗೆ ನಾನು ಯಾಕೆ ಕೇಳೋಣ ಅಂತ ನನಗೆ ಬೇಜಾರಾಗ್ತೈತಿ. ನೋಡ್ತಾ ಇರಿ, ನೀನಾಗ್ಬೋದು ಅಂತ ಹೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬೈ ಬೈ ಬೈ, ಸಿ ಯು.